ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಒಂದು ಹೆಸರಿನ ಮೊದಲನೇ ಅಕ್ಷರದ ಪ್ರಕಾರ ನಿಮ್ಮ ಒಂದು ಗುಣ ಸ್ವಭಾವ ಹೇಗಿರುತ್ತದೆ ಎಂದು ನಾವು ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡೋಣ ಮರಿಬೇಡಿ. ಈ ವಿಡಿಯೋ ಭಾಳ ದೊಡ್ಡದಾಗಲಿದೆ. ನಿಮ್ಮ ಒಂದು ಸ್ವಭಾವವನ್ನು ಈ ವಿಡಿಯೋದಲ್ಲಿ ನಾನು ಆದಷ್ಟು ಶಾರ್ಟ್ ಆಗಿ ಹೇಳ್ತೀನಿ, ತುಂಬ ದೊಡ್ಡದಾಗಿ ಹೇಳಲ್ಲ, ಯಾಕಂದರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. A to Z ಎಲ್ಲರೂ ಹೇಳ್ತಿದ್ದೀನಿ, ಹಾಗಾಗಿ ವಿಡಿಯೋ ದೊಡ್ಡದಾಗುತ್ತೆ. ಹಾಗಾಗಿ ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಹೆಸರು ಇಂಗ್ಲೀಷ್ ಅಕ್ಷರ A ಇಂದ ಶುರುವಾದರೆ ನೀವು ನಿಮ್ಮ ಕೆಲಸದ ಬಗ್ಗೆ ಭಾಳ ಡಿಸಿಪ್ಲಿನ್ ಆಗಿರುತ್ತೀರಾ. ಇವರು ಜೀವನವನ್ನು ಭಾಳ ಎಂಜಾಯ್ ಮಾಡಬೇಕು ಎಂದು ಬಯಸುತ್ತಾರೆ. ನಿಮ್ಮ ಹೆಸರಿನಲ್ಲಿ 3 A ಅಕ್ಷರವಿದ್ದರೆ ನೀವು ಕೇವಲ ನಿಮ್ಮ ಬಗ್ಗೆ ಮಾತ್ರ ಯೋಚಿಸುವವರಾಗಿರುತ್ತೀರಾ. ಇನ್ನು ನಿಮ್ಮ ಹೆಸರು ಇಂಗ್ಲೀಷ್ ಅಕ್ಷರ B ಇಂದ ಶುರುವಾದರೆ ಈ ವ್ಯಕ್ತಿಗಳು ಬಹಳ ಭಾವುಕ ಸ್ವಭಾವದವರಾಗಿರುತ್ತಾರೆ. ಈ ವ್ಯಕ್ತಿಗಳಿಗೆ ಆತ್ಮವಿಶ್ವಾಸ ಬಹಳ ಕಮ್ಮಿ ಇರುತ್ತದೆ, ಆದರೆ ಬಹಳ ಬುದ್ಧಿವಂತರಾಗಿರುತ್ತಾರೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾ ಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ನಿಮ್ಮ ಹೆಸರು ಇಂಗ್ಲೀಷ್ ಅಕ್ಷರ C ಇಂದ ಶುರುವಾದರೆ ಈ ವ್ಯಕ್ತಿಗಳು ಯಾವಾಗಲೂ ತಮಾಷೆ ಹಾಗೂ ನಗುನಗುತ್ತಾ ಇರಲು ಬಯಸುತ್ತಾರೆ, ಆದರೆ ಇವರಿಗೆ ಕೋಪ ಮಾತ್ರ ಬೇಗ ಬರುತ್ತದೆ. ಇನ್ನು ಇಂಗ್ಲೀಷ್ ಅಕ್ಷರ D ಇಂದ ನಿಮ್ಮ ಹೆಸರು ಶುರುವಾದರೆ ಇವರಿಗೆ ಇಚ್ಛಾಶಕ್ತಿ ಭಾಳ ಜಾಸ್ತಿ ಆಗಿರುತ್ತದೆ. ಇವರಿಗೆ ಹಠ ಸ್ವಲ್ಪ ಜಾಸ್ತಿ ಇರುತ್ತದೆ. ಈ ಕಾರಣದಿಂದಾಗಿ ಜೀವನದಲ್ಲಿ ಇವರು ಸಾಕಷ್ಟು ಯಶಸ್ಸನ್ನು ಕಾಣುತ್ತಾರೆ. ಇನ್ನು ನಿಮ್ಮ ಹೆಸರು ಇಂಗ್ಲೀಷ್ ಅಕ್ಷರ E ಇಂದ ಶುರುವಾದರೆ ಇವರಿಗೆ ಕಲ್ಪನಾ ಶಕ್ತಿ ಜಾಸ್ತಿಯಾಗಿರುತ್ತದೆ. ಇವರು ಇನ್ನೊಬ್ಬರನ್ನು ಖುಷಿಯಾಗಿರಿಸಲು ಬಯಸುತ್ತಾರೆ, ಹಾಗೂ ಇವರು ಫ್ಲರ್ಟಿಂಗ್ನಲ್ಲಿ ಭಾಳ ನಿಪುಣರಾಗಿರುತ್ತಾರೆ. ಇನ್ನು ಇಂಗ್ಲೀಷ್ ಅಕ್ಷರ F ಇಂದ ನಿಮ್ಮ ಹೆಸರು ಶುರುವಾದರೆ ಇವರಲ್ಲಿ ನಕಾರಾತ್ಮಕ ಚಿಂತನೆಗಳು ಹೆಚ್ಚಾಗಿರುತ್ತದೆ, ಆದರೆ ಇವರು ಯಾರನ್ನಾದರೂ ಪ್ರೀತಿಸಿದರೆ ಅವರಿಗಾಗಿ ಏನನ್ನಾದರೂ ಮಾಡಲು ಸಿದ್ಧವಾಗಿರುತ್ತಾರೆ. ಇವರು ತನಗೆ ತಾನೇ ಒಂಟಿ ಎಂದುಕೊಂಡಿರುತ್ತಾರೆ. ಇನ್ನು ನಿಮ್ಮ ಹೆಸರು ಇಂಗ್ಲೀಷ್ ಅಕ್ಷರ G ಇಂದ ಶುರುವಾದರೆ ನೀವು ಭಾಳ ಕ್ರಿಯಾಶೀಲರು. ಇವರಿಗೆ ಪುಸ್ತಕ ಓದುವುದು ಹಾಗೂ ಪ್ರಯಾಣ ಮಾಡುವುದೆಂದರೆ ಬಹಳ ಇಷ್ಟ. ಇನ್ನು ನಿಮ್ಮ ಹೆಸರು H ಇಂದ ಶುರುವಾದರೆ ಇವರು ಇವರ ಬುದ್ಧಿಶಕ್ತಿಯಿಂದಲೇ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುತ್ತಾರೆ, ಹಾಗೂ ಹಣ ಮಾಡುವುದಕ್ಕಾಗಿ ಇವರ ಟ್ಯಾಲೆಂಟನ್ನು ಬಳಸುತ್ತಾರೆ. ಇನ್ನು ನಿಮ್ಮ ಹೆಸರು I ಅಕ್ಷರದಿಂದ ಶುರುವಾದರೆ ಇವರದ್ದು ಬಹಳ ಮೃದು ಸ್ವಭಾವ ಹಾಗೂ ಬಹಳ ಸ್ಟೈಲಿಶ್ ಕೂಡ. ಇವರನ್ನು ನೋಡಿ ಸಾಕಷ್ಟು ಜನ ಆಕರ್ಷಿತರಾಗುತ್ತಾರೆ. ಇನ್ನು ನಿಮ್ಮ ಹೆಸರು J ಅಕ್ಷರದಿಂದ ಶುರುವಾದರೆ ಇವರು ಜೀವನದಲ್ಲಿ ಒಂದು ವಸ್ತು ಬೇಕೆಂದರೆ ಅದನ್ನು ತನ್ನದಾಗಿಸಿಕೊಳ್ಳಲು ಎಂಥ ಕಷ್ಟ ಬೇಕಾದರೂ ಪಡುತ್ತಾರೆ, ಹಾಗೂ ಇವರು ಬಹಳ ಜವಾಬ್ದಾರಿಯುತರಾಗಿರುತ್ತಾರೆ ಕೂಡ. ಇನ್ನು ನಿಮ್ಮ ಹೆಸರು K ಅಕ್ಷರದಿಂದ ಶುರುವಾದರೆ ಇವರದ್ದು ಸ್ವಲ್ಪ ನಾಚಿಕೆ ಸ್ವಭಾವ ಹಾಗೂ ಭಾವಕತೆ ಇವರಲ್ಲಿ ತುಂಬ ಜಾಸ್ತಿನೇ ಇರುತ್ತದೆ. ಇನ್ನು ನಿಮ್ಮ ಹೆಸರು K ಅಕ್ಷರದಿಂದ ಶುರುವಾದರೆ ಇವರು ಬಹಳ ಶ್ರಮಜೀವಿಗಳಾಗಿರುತ್ತಾರೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದರೆ ಇವರಲ್ಲಿ ಛಲ ಎಂಬುದು ಜಾಸ್ತಿ ಇರುತ್ತದೆ. ಜೀವನದಲ್ಲಿ ಏನನ್ನಾದರೂ ಮಾಡಬೇಕೆಂಬ ಛಲ ಇವರಲ್ಲಿ ಬಹಳ ಜಾಸ್ತಿ ಇರುತ್ತದೆ. ಇನ್ನು ನಿಮ್ಮ ಹೆಸರು M ಅಕ್ಷರದಿಂದ ಶುರುವಾದರೆ ಇವರು ಬಹಳ ಬುದ್ಧಿವಂತರು ಹಾಗೂ ಶ್ರಮಜೀವಿಗಳು ಕೂಡ. ನಿಮಗೆ ಇವರಂತಹ ನಿಯತ್ತಿನ ಗೆಳೆಯ ಮತ್ತೊಬ್ಬ ಸಿಗುವುದಿಲ್ಲ. ಇವರಿಗೆ ತನ್ನ ಮೇಲೆ ವಿಶ್ವಾಸ ತುಂಬ ಜಾಸ್ತಿ ಇರುತ್ತದೆ. ಇನ್ನು ನಿಮ್ಮ ಹೆಸರು N ಅಕ್ಷರದಿಂದ ಶುರುವಾದರೆ ಇವರಿಗೆ ಬರವಣಿಗೆ ಹಾಗೂ ಪೇಂಟಿಂಗ್ನಲ್ಲಿ ಸಾಕಷ್ಟು ಒಲವಿರುತ್ತದೆ. ಇವರು ಬಹಳ ಇನ್ನೋಸೆಂಟ್ ಆಗಿ ಕಾಣಿಸುತ್ತಾರೆ, ಆದರೆ
ಇವರು ಅಷ್ಟು ಇನ್ನೋಸೆಂಟ್ ಆಗಿರುವುದಿಲ್ಲ. ಇವರದ್ದು ಸ್ವಲ್ಪ ನಾಚಿಕೆಯ ಸ್ವಭಾವ ಕೂಡ ಹೌದು. ಇನ್ನು ನಿಮ್ಮ ಹೆಸರು ಓ ಅಕ್ಷರದಿಂದ ಶುರುವಾದರೆ ಇವರು ಓದುವಿಕೆ ಹಾಗೂ ಬರವಣಿಗೆಯಲ್ಲಿ ನಿಪುಣರಾಗಿರುತ್ತೀರಾ. ಇವರ ಜೀವನದಲ್ಲಿ ಭಾಳ ಸಂಗಾತಿ ಆದಷ್ಟು ಬೇಗ ಸಿಗುತ್ತಾರೆ. ಇನ್ನು ನಿಮ್ಮ ಹೆಸರು ಪಿ ಅಕ್ಷರದಿಂದ ಶುರುವಾದರೆ ಇವರು ಬಹಳ ಕ್ರಿಯಾಶೀಲರು ಹಾಗೂ ಬಹಳ ಬುದ್ಧಿವಂತರು ಕೂಡ. ಇವರಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗಿರುತ್ತದೆ. ಇವರಿಗೆ ಚಿಕ್ಕ ಅವಮಾನವಾದರೂ ಇವರು ಸಹಿಸುವುದಿಲ್ಲ. ಇನ್ನು ನಿಮ್ಮ ಹೆಸರು ಕ್ಯೂ ಅಕ್ಷರದಿಂದ ಶುರುವಾದರೆ ಇವರಲ್ಲಿ ಸಾಕಷ್ಟು ಜನ ನಟನೆಯಲ್ಲಿ ಒಲವನ್ನು ಹೊಂದಿರುತ್ತಾರೆ. ಇವರ ಶಾಂತಿಯುತ ಮನೋಭಾವವನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಇನ್ನು ನಿಮ್ಮ ಹೆಸರು ಆರ್ ಅಕ್ಷರದಿಂದ ಶುರುವಾದರೆ ಇವರಿಗೆ ಚಾಲೆಂಜಸ್ ಎಂದರೆ ಬಹಳ ಇಷ್ಟ. ಇವರಲ್ಲಿ ನಿಯತ್ತು ಬಹಳ ಜಾಸ್ತಿ ಇರುತ್ತದೆ. ಇವರ ಸುತ್ತ ಹೆಚ್ಚು ಶಾಂತಿ ಇರುವುದನ್ನು ಇವರು ಬಯಸುತ್ತಾರೆ. ಇನ್ನು ನಿಮ್ಮ ಹೆಸರು ಎಸ್ ಅಕ್ಷರದಿಂದ ಶುರುವಾದರೆ ಇವರಿಗೆ ಸಮಾಜ ಸೇವೆಗಳಲ್ಲಿ ಹೆಚ್ಚಿನ ಒಲವು ಇರುತ್ತದೆ ಹಾಗೂ ಅಂದಚಂದಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ. ಇವರು ಇನ್ನೊಬ್ಬರನ್ನು ಸದಾ ಆಕರ್ಷಿಸುತ್ತಾರೆ. ಇನ್ನು ನಿಮ್ಮ ಹೆಸರು ಟಿ ಅಕ್ಷರದಿಂದ ಶುರುವಾದರೆ ಇವರು ಸದಾ ಬ್ಯುಸಿಯಾಗಿರಲು ಇಷ್ಟಪಡುತ್ತಾರೆ ಹಾಗೂ ಇವರು ಮೆಂಟಲಿ ಬಹಳ ಸ್ಟ್ರಾಂಗ್ ಆಗಿರುತ್ತಾರೆ. ಜನ ಇವರ ಶ್ರದ್ಧೆಗಳನ್ನು ನೋಡಿ ಇಷ್ಟಪಡುತ್ತಾರೆ. ಇನ್ನು ನಿಮ್ಮ ಹೆಸರು ಯು ಅಕ್ಷರದಿಂದ ಶುರುವಾದರೆ ಇವರದ್ದು ಬಹಳ ವಿಶೇಷವಾದ ಸ್ವಭಾವ. ಜೀವನದಲ್ಲಿ ಇವರಿಗೆ ಅದೃಷ್ಟ ಹೆಚ್ಚು ಕೈ ಹಿಡಿಯುತ್ತದೆ. ಇವರದ್ದು ಬಹಳ ಪರಿಶುದ್ಧವಾದ ಮನಸ್ಸು. ಇನ್ನು ನಿಮ್ಮ ಹೆಸರು ಇಂಗ್ಲಿಷ್ ಅಕ್ಷರ ವಿ ಇಂದ ಶುರುವಾದರೆ ಇವರಿಗೆ ಇವರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಹಾಗೂ ಇದರಿಂದ ಸಾಕಷ್ಟು ಜನರ ಮುಂದೆ ಇವರು ನಿಷ್ಠುರ ಕೂಡ ಆಗುತ್ತಾರೆ. ಆದರೆ ಇವರಲ್ಲಿ ಟ್ಯಾಲೆಂಟ್ಗಳು ಮಾತ್ರ ಜಾಸ್ತಿ ಇರುತ್ತದೆ. ಇನ್ನು ನಿಮ್ಮ ಹೆಸರು ಡಬ್ಲ್ಯೂ ಅಕ್ಷರದಿಂದ ಶುರುವಾದರೆ ಇವರು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ. ಇವರ ನೇರ ನುಡಿಯನ್ನು ಸಾಕಷ್ಟು ಜನ ಇಷ್ಟಪಟ್ಟರೆ ಇನ್ನು ಕೆಲವು ಜನ ಇದನ್ನು ವಿರೋಧ ಮಾಡುತ್ತಾರೆ. ಇನ್ನು ನಿಮ್ಮ ಹೆಸರು ಎಕ್ಸ್ ಅಕ್ಷರದಿಂದ ಶುರುವಾದರೆ ಇವರು ಸದಾ ಸುಖವಾಗಿರಲು ಬಯಸುತ್ತಾರೆ. ಇವರಿಗೆ ಆಡಂಬರದ ಜೀವನ ಬಹಳ ಖುಷಿ ತಂದು ಕೊಡುತ್ತದೆ. ಇವರಿಗೆ ಜಿಗುಪ್ಸೆ ಬೇಗ ಬರುತ್ತದೆ. ಇನ್ನು ನಿಮ್ಮ ಹೆಸರು ವೈ ಅಕ್ಷರದಿಂದ ಶುರುವಾದರೆ ಇವರು ಸ್ವಾತಂತ್ರ್ಯವನ್ನು ಇಷ್ಟಪಡುತ್ತಾರೆ. ಇವರು ಯಾವುದೇ ಕೆಲಸಗಳಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ಇವರಿಗೆ ಜೀವನವನ್ನು ಆದಷ್ಟು ಎಂಜಾಯ್ ಮಾಡುತ್ತಾ ಇರಲು ಬಯಸುತ್ತಾರೆ. ಇನ್ನು ನಿಮ್ಮ ಹೆಸರು ಝೆಡ್ ಅಕ್ಷರದಿಂದ ಶುರುವಾದರೆ ಇವರಿಗೆ ಸ್ನೇಹಿತರು ಜಾಸ್ತಿ. ಇವರಿಗೆ ಕೆಲಸದಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದೆಂದರೆ ಬಹಳ ಇಷ್ಟ. ಇವರು ಒಂದು ಕೆಲಸಕ್ಕೆ ಕಮಿಟ್ ಆದರೆ ಈ ಕೆಲಸವನ್ನು ಪೂರ್ತಿ ಮಾಡದೆ ಬಿಡುವುದಿಲ್ಲ. ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾವು ಹೇಳಿದಂಥ ಇವತ್ತು ನಿಮ್ಮ ಸ್ವಭಾವ ಸರಿ ಅನಿಸಿದ್ರೆ ಟ್ರೂ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ರಾಂಗ್ ಅಂತ ಕಮೆಂಟ್ ಮಾಡಿ. ಅದಕ್ಕೆ ರೀಸನ್ಸ್ ಕೊಡಿ. ಏನಾದರೂ ನಿಮ್ಮ ಒಂದು ಸ್ವಭಾವದಲ್ಲಿ ಏನು ತಪ್ಪು ಹೇಳಿದ್ದೀವಿ ನಾವು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.